ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಾಗ ಟೈಮು ಬೆಳಗ್ಗೆ 9:45. ಇವತ್ತು ಮಳೆ ಬರೋ ವಾತಾವರಣ ಇದ್ದಿದ್ದರಿಂದ ಕೆಲಸಕ್ಕೆ ಇನ್ನೂ ಹೋಗಿಲ್ಲ. ಈಗ ಹಂಗಾಗಿ ಹೊಸದಾಗಿ ಇವತ್ತು ತಿಂಡಿ ಮಾಡೋಣ ಅಂತ, ರೊಟ್ಟಿ ಸುಡೋಣ ಅಂತ ನಾನು ಲೆಕ್ಕನ್ನು ಬೆಂಕಿ ಹಾಕ್ತಾಯಿದ್ದೀವಿ. ಇವಾಗ ಒಂದು ಸ್ವಲ್ಪ ಬಿಸಿಲು ಬರ್ತಾಯಿದೆ. ಇವಾಗ ಅಲ್ಲಿ ರೊಟ್ಟಿ ಸುಡೋ ಹತ್ರಕ್ಕೆ ಹೋಗೋಣ ಬನ್ನಿ. ಇಲ್ಲೇ ಬೆಂಕಿನ ಕತ್ತಿಸ್ತಾ ಇದ್ದೀವಿ. ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಉರಿತೈತಿ. ಇವಾಗ ರೊಟ್ಟಿನ ಕೆಣದಲ್ಲಿ ಸುಡೋದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಈಗ ಅಲ್ಲೋಗಿ ಸುಟ್ಕೊಂಡು ಬಂದು ತಿನ್ನಬೇಕು ತಿಂಡಿನ. 9 ಗಂಟೆಗೆ ಹಚ್ಚಕ್ಕೆ ಶುರು ಮಾಡಿದ್ದು ಬೆಂಕಿ. ಈಗ ಎಷ್ಟೇ ಟೈಮು? 10 ಗಂಟೆ ಆಯ್ತಾ? 10 ಗಂಟೆಗೆ ರೊಟ್ಟಿ ಸುಡೋಕೆ ರೆಡಿ ಆಗೈತೆ ಕೆಂಡ ಎಲ್ಲ. ಇವಾಗ ಸುಡ್ತಾ ಒಂದು ಲೇಖನ. ಕೆಂಡ ಎಷ್ಟೊತ್ತು ಮಾಡಿದ್ದು ಬರೀ ಇಷ್ಟೇ ಆಗಿರೋದು, ಕಾಣಿಸ್ತಲೇ ಇಲ್ಲ ಕೆಂಡ. ರೊಟ್ಟಿಗಳು 1, 2, 3, 4, 6, 12 ಇದಾವೆ ರೊಟ್ಟಿ. 12 ಸುಡೋದ್ರೊಳಗೆ ಮಧ್ಯಾಹ್ನ ಆಯ್ತದೆ. 12 ಗಂಟೆ ಆಯ್ತದೆ. ಮಧ್ಯಾಹ್ನದ ಊಟಕ್ಕೆ ಸುಟ್ಟಂಗಾಯ್ತು. ಹಾಗೆ 12 ರೊಟ್ಟಿ ಸುಡೋಕೆ ಹೋಗಿ ಸುಟ್ಟಾಗಿದೆ 2 ರೊಟ್ಟಿ. ಅವು ಅರ್ಧಂಬರ್ಧ. ಇವಾಗ ಅದಕ್ಕೆ ಗ್ಯಾಸಲ್ಲೇ ಸುಡೋಕೆ ಹೋಗ್ತಾ ಇದ್ವಿ. ನಾವು ಅತ್ತೆ ಮಾತ್ರ ಸೇಫ್ಟಿಗೆ 2 ಚಪಾತಿ ಮಾಡ್ಕೊಂಡವ್ರು ನಮಗೆ ಕೊಡ್ದಂಗೆ. ಇವಾಗ ಗ್ಯಾಸಲ್ಲಿ ಸುಟ್ಟು ತಿಂದು ಮತ್ತೆ ಕೆಲ್ಸಕ್ಕೆ ಹೋಗ್ತೀವಿ. ಮತ್ತು ಅಲ್ಲಿ ತೋರಿಸ್ತೀನಿ ಏನೇನು ಕೆಲಸ ಮಾಡ್ತೀವಿ ಅಂತ. ಬಿಟ್ಟು ಇವಾಗ ಇಲ್ಲಿ ಮನೆ ಹತ್ರ ಬಂದ್ವಿ. ಶಾಂತಳಿಗೆ ಹೋಗಿ ಮನೆ ಹಂಚ ಮೇಲೆ ಇರೋ ಗಿಡಗಳನ್ನೆಲ್ಲ ತೆಗೆದಾಕಿ ಈಗ ಅದ್ರ ಮೇಲೆ ಟ್ಯಾರ್ಪಲ್ ಹಾಕ್ಬೇಕು, ಮಳೆ ನೀರು ಬೀಳ್ದಂಗೆ. ಲೇಖನಾಗಲೇ ಕೆಲಸ ಮಾಡ್ತವನೆ. ಇಲ್ಲಿ ಫ್ರಂಟಲ್ಲಿದ್ದಾವೆಲ್ಲ ತೆಗೆದಾಕಿದ್ವಿ. ಇನ್ನಿದೆ ಈ ಟ್ಯಾರ್ಪಲ್ನ ಕಟ್ ಮಾಡಿಬಿಟ್ಟು ಹಾಕಬೇಕು ಮೇಲಕ್ಕೆ. ಆ ಕಡೆಗೆ ಇತ್ತರಲ್ಲ ಬಕೆಟಾ? ಹಾಂ, ಏನು ಮಾಡ್ಬೇಕು? ತಳ್ಬೇಕಾ? ಸೆಟ್ ಮಾಡಬೇಕು. ಹಾಂ, ತಳ್ಳ ಇದಾಕ ನಮ್ಮ ಸ್ಟೂಲ. ಎಲ್ಲ ಬಾವ ಇದು ಒಂದು ಸೈಡಿಗೆ ಒಂದು ಸೈಡಿಗೆ ಅದಕ್ಕೆ ಕಾಣಕ್ಕಲ್ಲ. ತಡಿತಾ ಇಲ್ಲ. ಏಯ್ ಬಾವ, ಇದೆಲ್ಲ ಒಂದು ಸೈಡಿಗೆ ಸಾಲ್ತದೆ ಅಷ್ಟಕ್ಕಿಂತ. ನೀನು ಅದ್ರ ಮೇಲೆ ಹೇಳ್ಕೊಯಿ ಹಂಗೆ. ಅಲ್ಲಿ ಅದ್ರ ಮೇಲೆ ಒಂದ್ಸರಿ ಬಂದು ಸಾಕು. ಇಲ್ಲ, ಅಲ್ಲಿ ಸೆಂಟ್ರಲ್ಲಿ ಎತ್ತಬೇಕಿತ್ತು ಅಂತ. ಇಲ್ಲ, ಒಂದು ಕೆಲಸ ಮಾಡೋಣ. ಇದನ್ನು ಫುಲ್ ಎತ್ತು ಮೇಲೆ ಕೆಟ್ಟಿಯೋಣ. ಎಸದ್ಬಿಟ್ಟು ಕೋಲಲ್ಲಿ ಎಳ್ಕೊಂಡ್ರೆ ಆಯ್ತು ಈ ಸೈಡ್ಗೆ. ಹೆಂಗೆ ಎಸಿದ್ಯಾ? ಈ ಕೋಲ ಹೇಳಿಲ್ವಾ ಇದೆ? ಮೊದಲನೇ ಕಾರ್ಯ ವಿಫಲವಾಗಿದೆ. ಬರ್ಲಿಲ್ಲ ಕಣ. ಬಂದಿಲ್ವಾ? ಇಲ್ಲ. ಹಾಂ, ಅಯ್ಯೋ ನಾವು ಸಿಗಾಕತ್ತೀವಿ. ಬಂದಿಲ್ವಾ? ಅಕ್ಕ ಕಡಿ
ಇವಾಗ ಟ್ಯಾರ್ಪಲ್ ಹಾಕಿದ ಕೆಲಸ ಏನೋ ಮುಗೀತು. ಟ್ಯಾರ್ಪರ್ ಹಾರೋದಿಲ್ದಂಗೆ ಮೇಲೆ ಬೈನೆಹಳ್ಳಿ ಹಾಕೋಕ್ಕೆ ಅಂತ ಹೋಯ್ತಾ ಇದ್ದೀವಿ ಕಡ್ಕೊಬರೋಕ್ಕೆ. ಅದಕ್ಕೆ ಮಲೆನಾಡು ಸ್ಪೆಷಲ್ 2 ಸಿಕ್ದ, ಒಂದು ಬೈನೆಕಂದು, ಇನ್ನೊಂದು ದರ್ಗಣಬೆ. ಈಗ ಇವನು ಎತ್ಕೊಂಡು ಮನೆಗೆ ಹೋಗಿ ಸಾಂಬಾರು ಮಾಡಬೇಕು. ಎತ್ಕೊಳ್ಳ ಒಂದು ಕಡೆಯಿಂದ. ಆ ಬೈನೆ ಗಿಡ ಮೇಲೆ ಹಾಕಿರೋ ಹಂಗೆ ಜಾರ್ಕ ಬರ್ತೈತೆ. ಈಗ ಅದಕ್ಕೆ ಬೈನೆಕನ್ನ ಕಡಿಯೋಕ್ಕೆ ಅಂತ ಕೂತಿದ್ದೀವಿ, ರೆಡಿ ಮಾಡ್ತಾಯಿದ್ದೀವಿ ಅದು ತಿನ್ನೋಕ್ಕೆ. ಸ್ವಲ್ಪ ಐತೆ. ಬೈನೆ ಮರದೊಳಗೆ ಆನೆದಂತ ಸಿಕ್ಕೈತೆ. ಸೇಮ್ ಆನೆದಂತ ಇದ್ದಂಗೆ ಐತೆ ಇದು ಬೈನೆಕಂದು. ಕಡಿ ತಿನ್ನೋಡು ಬಾಯಿ ಕಳಿದ್ರೆ ತಿನ್ಬೇಡ. ಸರಿ, ಯಾಕಲ್ಲ ಆನೆದಂತ ಇನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಇದಾಗಲ್ವ ಅಂತ. ನೋಡೋಣ, ಫಸ್ಟ್ ಸಿಗಲಿ ಆಮೇಲೆ ತೋರಿಸ್ತೀನಿ. ಇವಾಗ ತಿನ್ನೋಕ್ಕೆ ಕರೆಕ್ಟಾಗಿರೋ ಸಿಕ್ತು. ಇದು ರುಚಿಯಾಗೈತೆ. ಇವಾಗ ಬೈನೆಕಂದೆಲ್ಲ ತಿಂದು ಮುಗಿಸಾಯ್ತು. ಈಗ ಪಾತ್ರೆ ಹಿಡ್ಕೊಂಡು ಅಣಬೆ ಎತ್ಕೊಬರೋಕ್ಕೆ ಅಂತ ಹೋಯ್ತಾ ಇದ್ವಿ. ಅಣಬೆ ಎತ್ಕೊಂಡು ಮನೆ ಕಡೆ ಜೂಟ್ ಆಯ್ತೀವಿ. ಇಲ್ಲ, ಇಲ್ಲಿದ್ದಾವೆ ದರ್ಗಣಬೆಗಳು, ಇನ್ನೂ ಸುಮಾರು ಕಡೆ ಇದ್ದಾವೆ. ಅದನ್ನೆಲ್ಲ ಎತ್ಕೊಂಡು ಈಗ ಮನೆಗೆ ಹೋಗಿ ಸಾಂಬಾರು ಮಾಡಬೇಕು. ಅಣಬೆ ಕಿತ್ಕೋಗೋಣ ಅಂತ ಬಂದ್ವಿ, ಆದರೆ ಅದರಲ್ಲಿ ಫುಲ್ಲು ಬಿಳಿ ಹುಳಗಳೆಲ್ಲ ಓಡಾಡ್ತಿದ್ದಾವೆ. ಅದು ಕಾಣಿಸ್ತಾ ಇದ್ದಾವಲ್ಲ, ಈಗ ಎತ್ಕೋದ್ರೆ ಆ ಹುಳನೂ ಸೇರ್ಸಿ ಸಾರು ಮಾಡಬೇಕಾಗುತ್ತೆ. ಈಗ ಅದಕ್ಕೆ ಇದನ್ನ ಇಲ್ಲೇ ಬಿಸಾಕ್ಬಿಟ್ಟು ಇಲ್ಲಿಂದ ಜೂಟ್ ಎಲ್ಲ ಮತ್ತೆ ಕಾಡಿಂದ ಕಾಡಿಗೆ ಹಾಕಿದ್ವಿ ಮನೆ ಕಡೆಗೆ. ಈಗ ಖಾಲಿ ಪಾತ್ರೆ ತಗೋಗಿದ್ದು ಹಂಗೆ ವಾಪಸ್ ತಗೋಬೋತಾ ಇದ್ದೀವಿ. ಈಗ ಒಂಚೂರು ಮನೆಯೊಳಗೆ ಪೇಂಟ್ ಹೊಡೆದು ನೋಡಿ ಶಾಂಪಲ್ನ ನಾಳೆ ಹೊಡಿಬೋದಾ ಏನು ಅಂತ, ಆಮೇಲೆ ಮನೆ ಕಡೆ ಹೋಗ್ತೀವಿ. ಒಂಚೂರು ನೀರು ಮಿಕ್ಸ್ ಮಾಡಿ ಹೊಡೋದ್ರೆ ಹೆಂಗೆ? ನೀರಾ? ಸ್ಯಾಂಪಲ್ ನೋಡೋಣ. ಈಗ ಏನಾಗ್ತೈತೆ? ಟೈಟ್ ಆಯ್ತೈತಾ? ಏನೈತೆ? ಈಗ ಸ್ಯಾಂಪಲ್ ಒಂದು ಕೋಟ್ ಪೇಂಟ್ ಹೊಡಿತಾ ಇದೀವಿ. ನೋಡೋದಕ್ಕೆ ಜಾಸ್ತಿ ಬೇಕಾಗ್ಬೋದು. ನೋಡು, ನೀಟಾಗಿ ಗೊತ್ತೈತಲ್ಲ, ಫಿನಿಶಿಂಗ್ ಮಾತ್ರ ಸೂಪರು. ಇವಾಗ ಅರ್ಧ ಗೋಡೆ ಹೊಡೆದು ಮುಗಿದೈತೆ, ಅರ್ಧದಲ್ಲಿ ಇನ್ನೊಂದು ಕಾಲು ಭಾಗ ಐತೆ. ಇವಾಗ ಗೋಡೆ ಈ ಥರ ಕಾಣಿಸ್ತೈತೆ. ಇನ್ನು ಮಿಕ್ಕಿದ್ದನ್ನು ಫುಲ್ಲು ನಾಳೆ ಕಂಪ್ಲೀಟ್ ಮಾಡಬೇಕು, ಅದು ಮತ್ತು ಕೆಳಗೆ ರೆಡ್ ಆಕ್ಸೈಡ್. ಇವಾಗ ಕೆಲಸ ಎಲ್ಲ ಮುಗೀತು, ಹೋಯ್ತಾ ಇದ್ದೀವಿ ಮನೆ ಕಡೆ. ಅಲ್ಲಿನ ಮಿಕ್ಕಿದ ಕೆಲಸ ಕಾರ್ಯನ ಮಾಡಬೇಕು. ಇಲ್ಲಿವರೆಗೂ ಇನ್ನೊಂದು ಏನಿದ್ರು ನಾಳೆ ಬಂದು ಪೇಂಟ್ ಹೊಡಿಯೋ ಕೆಲಸ. ಇಲ್ಲಿವರೆಗೂ ಬಾಯ್.